ಒಂದಿಟ್ಟು ದಯವಿಟ್ಟು ಹೇಳ್ತೇನೆ ಜಿಗ್ರಿ ಹಾಯ್ ಗೌಡ ಅಣ್ಣ ಅಣ್ಣ ಗೌಡ ಅಣ್ಣ ಅನ್ನ ಅಂದ್ರೆ ಕೊಡ್ಬೇಕ ಹಂಗ ಅನ್ನಂದ್ರೆ ಕಾಣೋದ ಗೌಡ ಅಣ್ಣ ಕಾಣೋದ ಗೌಡ್ರ ಅದಕ್ಕ ಸೊಕ್ಕ 99 ಸಂಪತ್ತು 1 ಪೈಸಾ ಐತಿ ಗೌಡ್ರ ಅಲ್ಲ ಗೌಡ್ರ ಜಗದ ಬೇಡ ನನಗೆ ಪಗಾರ ಬೇಡ ನೀ ಏನು ದುಡ್ದಿರ್ತಿ ಅದು ಪಗಾರ ಮುಂದೆಲ್ಲ ತೆಂಚನ್ ನೋಡು ಪೂರ ಪಗಾರ 70,000 ಅರ್ಧ ಪಗಾರ ಗೌಡ್ರ ಗೌಡ್ರ ಅಂಜಿಕ್ ಬರ್ತಾನೆ ಅರ್ಧ ಪಗಾರ ಅದ ಮತ್ತೆ ಅಂಜಿಕ್ ಬರ್ತದ ಮತ್ತ ಅಂಜಿಕ್ ಬರಕೈತಿ ಆಯ್ಪ ಅಂಜಿಕ್ ಬರ್ತೈತಿ ಮತ್ತ ಹಂಗೈತಿ ಮುದಕಾದ ಈಗ ನಡೆದದ್ದು ಹಂಗೈತಿ ಮತ್ತೊಬ್ರು ಗೌಡ್ರ ಒಬ್ರು ಹಿರಿಯರ ಶಾಲ್ ಹಾಕೊಳ್ಳೋದತ್ತ ಅದ್ರ ಅರ್ಥ ಹೇಳ್ಬೇಕಂದ್ರ ಹೇಳ್ಬೇಕು ಗೌಡ್ರ ಅದ್ರ ಅರ್ಥ ಹೇಳ್ಬೇಕಂತಂದ್ರ ಹೌದ್ರಿ ಗೌಡ್ರ ಎಷ್ಟು ಇಸ್ವಿ 26 ಮುಂದೆ ನೋಡ್ರಿ ಎಷ್ಟು ಇಸ್ವಿ 27 ಎಷ್ಟನೇ ಇಸ್ವಿ ಗೌಡ್ರ 27 ಅದಕ್ಕೆ ಕೆಂಪು ಶಾಲ್ ಹೊಚ್ಚೇನಿ ನೆನಪಿರಿ 27 26 ಕಾಲ 27 ಎಷ್ಟು 27 ಅಲ್ಲಿ ಕೆಂಪು ಶಾಲ ಐತಿ ಹಾಂ ಏನೈತೆ ತಿರ್ಗಾವ್ ಸಿಪ್ಪಂತೈತೆ ನೋಡು ತಿರ್ಗಾವ್ ಸಿಪ್ಪಂತೈತಿ ಯಾವ ಚಾಲು ಕೆಂಪು ಚಾಲು ಏನಿದೆ ಗೊತ್ತಾಗಬೇಕದ ಗೊತ್ತಾಗಬೇಕ ತಿರ್ಗಾವ್ ಮ್ಯಾಲೆ ಕೆಂಪದ ಬಂದು ಸಿಪ್ಪಂತೈತಿ ಅರೆ ಗೌಡ ನಿಮ್ ಮೊರಮ್ಮ ಗೌಡ ನಿಮ್ ಮೊರಮ್ಮ ಎದಕ್ಕೂ ಕಮ್ಮಿ ಆಗೋಲ್ಲ ಗೌಡ ಏನು ತಂಟೆ ತಕರಾರು ಏನು ಬರ್ತಲ್ಲ ಕಾವ್ತೇನೆ ಕಾಪಾಡ್ತೇನೆ ಗೌಡ ಅದಕ್ಕೆ ಕೂಡುದಿಲ್ಲ ಮತ್ತ ಅಲ್ಲೇ ಸಂಜೆ ಕೂತ್ಕೊಂಡು ಕಷ್ಟ ಬರ್ರೇನು ಕೇಳಾಗೈತಿ ಸಂಜೆ ಕೂತ್ಕೊಂಡ ಆ ಮಗ ಹಂಗ ಮಾಡಿದ ಈ ಮಗ ಹೆಂಗ್ ಮಾಡಿದ ನಾನೇನ್ ಮಾಡಿದವ ಗೌಡ ನಿಂದ್ರು ನಮ್ಮ ಸಂಸಾರ ನಮಗ್ ಗೊತ್ತಿಲ್ಲ ಇನ್ನೊಬ್ಬರ ಸಂಸಾರ ಹೇಳ್ತಾರೆ ಮಾಡ್ತಾರೆ ಏನಾಗುದು ನಮ್ಮದು ನಾವು ಮಾಡ್ಕೋಬೇಕಿಲ್ಲ ಮೊದಲು ನಂದು ಆಡ್ಕೊಂಡಾಗ ಏನ್ ಮಾಡೋರು ನೀವು ನಾ ಸುಟ್ಟು ಬರೀಗ ಇದ್ರು ಅಷ್ಟ ಜೈಲ್ನಾಗ ಹೋದ್ರು ಅಷ್ಟ ಹಾ ಉತ್ತರ ಕೇಳ್ಬೇಕು ಗೌಡ್ರ ಮತ್ತೆ ಶಾಲ ಹಾಕ್ಕೊಂಡು ಕೂಡಲೇ ಪಾಠಕ್ಕೆ ಇದು ಹೇಳಿದ್ದೆ ಕೇಳಲ್ರಿ ಗೌಡ ಹಾ ಚಂದ್ರಗೌಡ ಗೌಡ ಕುತ್ಕೊಂಡ ಏ ನಾನು ಮಜೆ ಮಾಡಕ್ ಬಂದಿಲ್ಲ ಗೌಡ್ರ ನಾನು ಮಜೆ ಮಾಡಕ್ ಬಂದಿಲ್ಲ ಇರು ತರ ಗೌಡ್ರ ಇರು ತನ ಉಡಿಯಾಕ ಕಟ್ಕೊಂಡ್ ಕಾವ್ತೇನೆ ಕಾಪಾಡ್ತೇನೆ ಉಳಿನಂಗೆ ಇರ್ತೇನೆ ಗೌಡ್ರ ಆದ್ರ ಮೊದಲಿನ ನಾನು ಸ್ವಲ್ಪ ತ್ರಾಸ ಐತಿ ಹಿಟ್ಟಟ್ಲ ಅಂತ ಚಲೋ ಐತಿ ಏ ಮಗಣ ಹಂಗ ನಡೆದತ್ ಹಂಗ ಹೇಳೇನಿ ಇದಕ್ಕಾಗ ಹೋಗಿ ಒಪ್ಪಿ ಗೌಡ್ರ ಮತ್ತ ನಾಳೆ ಏನ್ ಹೇಳಿನಿ ಕೇಳ ಬೋಡ್ರಲ್ಲ ಅಂತ ಹೇಳಿ ಎಂದ ಹೇಳ್ಬೇಕಲ್ಲೇ ಅಮಾಸ್ ದಿವ್ಸ ಏನತ್ತಲ್ಲೇನೆ ಹೇಳ್ಬೇಕಲ್ಲಿ ಬಾಯಿ ಕೇಳ್ತಿ ಅದು ಹೆಸರು ಕೇಳುತ್ತೆ ಸಿಗುದಿಲ್ಲ ತಗಲ ಬಗಲ ಮಾಡ್ಬೇಡ ನಾನು ಮಗ ಜಡ್ಜ್ ಅಲ್ಲ ನಾನು ನಿಮ್ ಗತಿ ಆಳ ಕರೆಕ್ಟ್ ಹೇಳ್ಬೇಕು ಆದ್ರ ಗೌಡ್ರ ಮನೆಯಾಗ ಕುತ್ಕೊಂಡ್ ಯಾವ ಬಂದ ಅವ ಮಜಾ ಇರ್ತದೆ ನಾ ಏನ್ ಅನ್ಯಾಯ ಮಾಡೇನಿ ಬೇವು ಅಂತದ ನಾ ಏನ್ ಶುರು ಮಾಡೇನಿ ಗೌಡ್ರ ನಿಂದ್ರ ಮಗನ ನಾ ಯಾರ ಮನೆ ಕಿಲಿ ಹಾಕಿ ನಾನು ಲೇ ಮಗನ ನಮ್ಮ ಸುಮಾರು ತನ ಮಾಡಿ ಮಗನ ಹಿಂಗ್ಯಾಕ್ ಮಾಡ್ತೆ ಅಂತ ಕೇಳ
ಗೌಡ್ರ ಅಜ್ಜ. ನಾನು ಬಾಳ ಮಗ ಸಾವುಕಾರ ಕೇಳಿರ್ತೇನೆ ಹಾ ಆದ್ರೆ ನಾನು ಗೌಡ್ರ ಅಜ್ಜ ಮತ್ತ ನಾ ಏನ್ ಸುಡು ಮಾಡಿ ಅಂತಾರ ಬೇಸೋಳ ಅಂತಾರ ಗೌಡ್ರ ಅಜ್ಜ. ನನಗೆ ರೊಕ್ಕ ಬೇಡ ರೂಪಾಯಿ ಬೇಡ ಬೇಲಿ ಬೇಡ ಬಂಗಾರ ಬೇಡ ಹಾ ನನಗೆ ಆತ್ಮೀಯತೆ ಹಾ. ಭಕ್ತ ವಿಶ್ವಾಸ ಒಂದ ಬೇಕು ಉಳಿದದ್ದು ಏನು ಬೇಡ ಏನು ಬೇಡ ಯಾಕೆ ಬಂದಿಲ್ಲ ಹಾ! ಹಾ. ಗೌಡ್ರ ಅಜ್ಜ ನನಗೆ ರೊಕ್ಕ ಬೇಡ ರೂಪಾಯಿ ಬೇಡ ಭಕ್ತರ ಹಾ ಕುಸ್ತಿಲಿ ಹೇಳ್ತೀರಿ ಎಲ್ಲ ಇದ್ದ ನನ್ನ ಆಸ್ತಿ ಅದ ಯಾಕೆ ಬಂದಿಲ್ಲ ಅದನ್ನ ಬಿಟ್ಟು ನನಗೆ ಆಸ್ತಿ ಇಲ್ಲ ಯಾಕೆ ಬಂದಿಲ್ಲ ಇಲ್ಲ ಖುಷಿ ಅದ ಇಲ್ಲ ಬಹಳ ಖುಷಿ ಅದ ಇಲ್ಲ ನನಗೆ ದೈವ ಒಂದು ಆಸ್ತಿ ಗೌಡ ಚಂದ್ರಗೌಡ ಘಟ ಇರುತ್ತಾನೆ ನಡೆಸ್ಕೊಡ್ತೇನೆ ಘಟ ಹೋದ್ರೆ ಮುಂದಿನ ಮಾತು ಮುಂದ ಹಾ ಗೌಡ ನಾನು ಏನ್ ಹೇಳಕತ್ತಿಲ್ಲಿ ಇವತ್ತು ಸಂಜೆ ಊಟ ಅಷ್ಟೈತಿ ಏನ್ ಮಾಡಕತ್ತೀನಿ ನಾಳೆ ಮುಂದಿಲ್ಲ ಎಲ್ಲ ಹಂಗ ಗೌಡ ಒಂದು ಮಾತು ಕೊಟ್ಟೆ ನಾನು ಹಿರಿಯರು ನೆನಪೈತಿಲ್ಲ ಮತ್ತ ಐತಿಲ್ಲ ಬಾಯಿ ಬಿಟ್ಟು ಹೇಳ್ರಿ ಗೌಡ ಘಟ ಇರುತ್ತಾನೆ ಹತ್ತಿ ಅಂತ ಆತ್ಮಿಸ್ತೆ ಹಾ ಹಾ ಪಟ್ಟಿಯಲ್ಲಿ ಆತನ ಸಂತೋಷಲಿಂದ ಹೇಳಲಿಲ್ಲ ಹೇಳಿಲ್ಲ ಹೇಳಿಯಪ್ಪ ಅದಕ್ಕ ಗೌಡ್ರ ನನಗ ರೊಕ್ಕ ಬೇಡ ರೂಪಾಯಿ ಬೇಡ ಬೇಲಿ ಬೇಡ ಬಂಗಾರ ಬೇಡ ಏನು ಬೇಡ ನನಗ್ ಭಕ್ತರ ಸಂತೋಷದಿಂದ ನನ್ನ ಆಸ್ತಿ ಅದ ಗೌಡ್ರ ಮತ್ತ ನಿಂದ್ರು ಈಗ ಹೆಂಗೈತಂದ್ರ ನಂದು ಆಸ್ತಿ ಅದ ಒಂದು ಆಸ್ತಿ ಗೌಡ್ರ ನನ್ನ ಆಸ್ತಿ ಯಾವ್ದು ಗೊತ್ತಿಲ್ಲ ಸರ್ ದೈವನ ಅದ ಒಂದು ಆಸ್ತಿ ಗಳಿಸ್ತಾನೆ ನನಗೆ ಉಳ್ದದ್ದು ಏನು ಬೇಡ ನನಗ ಏನು ಬೇಡ ಏನು ಬೇಡ ಗೌಡ ನನಗೇನು ಬೇಡ ಗೌಡ ದೈವ ಹೂ ಅಂದಾರಲ್ಲ ಗೌಡ ನಾ ಹೇಳ್ದಂಗೆ ದುಡ್ತಾರ ನಾ ಹೇಳ್ದಂಗೆ ನಡೆಸ್ತಾರ ದೇವ್ರ 10 ಮಂದಿ ಮಕ್ಕಳು 6 ಮಂದಿ ಸೆರೆ ಕೊಡ್ತಾರ 4 ಮಂದಿ ಬಾಳೆ ಮಾಡ್ತಾರ ಸೆರೆ ಕುಡಿದು ಬಂದು ಮಕ್ಕಳು ಬೇಕು ನನಗೆ ಗೌಡ ನಿಂದ್ರ ಹೋಗೋಣ ಕುಡಿಸ್ಬೇಡ ಬಾಳೆ ಮಾಡೋದು ಬೇಕಾಗಿಲ್ಲ ಯಾಕೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಸೆರೆ ಕುಡು ಮಕ್ಕಳು ಯಾರು ಕುಡಿ ನ್ಯಾಯ ತಗೋತಾರೋ ಯಾರು ಕಡಿದ್ರೆ ಏನು ಅನ್ಸ್ಕೊಂಡ್ ಬರ್ತಾರ ಅಕ್ಕ ತಿಳ್ಬೇಕೆ ಬರೋ ಬಂದು ಮಕ್ಕಳ ಅಕ್ಕ ತಿಳ್ಬೇ ಅಕ್ಕ ಹೇಳ್ಬೇಕಾ ಗೌಡ್ರ ಎಲ್ಲ ತಂಪೈತಿ ಮುಕ್ಕಟ್ಲೆ ಅವ ಕೆಟ್ಟಕ್ಕ ಮಗನ ಹಿಕ್ಕಟ್ಲೆ ಚಲೋ ಅದ ಆಗ್ಬೇಕ ಚಲೋ ಅದ ಹಿಕ್ಕಟ್ಲೆ ಅವ ಹಿಕ್ಕಟ್ಲೆ ಚಲೋ ಅದಾನ ಗೌಡ ಅಗ್ನಿ ದೇವಿ ಮಾತಾಡ್ಕೊಂಡ್ ಗೌಡ್ರ ನಿಂಬೆನ್ ಒಂದ್ರಾಗ ಯಾರು ಮಾಡ್ಬೇಡ ಒಂದೇ ಇರ್ಲಿ ಗೌಡ್ರ ಒಂದ್ ನಿಂಬೆನಾಗ ಯಾರು ಮಾಡ್ಬೇಡ ಮಾಡ್ಬೇಡ ಗೌಡ್ರ ಮಾಡ್ಬೇಡ ಬರ್ತಾನಿ ಕರ್ಕೊಂಬಂದ್ ಹೇಳ್ತೇನಿ ಗಟ್ಟಿ ಹಚ್ತೇನಿ ಅದಕ್ಕೆ ತಿಂತಿ ಬಿಟ್ಟು ನಾ ಅದೇ ನಾ ದೊಡ್ಡವ ನೀ ದೊಡ್ಡವ ಅಂತ ಏನು ವಿಚಾರ ಮಾಡ್ಬೇಡಿ ಎಲ್ಲಾರು ನನಗ ಹಿರಿಯರ ನನಗ ನನ್ನ ಮುಂದೆ ಕೇಳಕ್ ತಪ್ಪವ್ರು ಎಲ್ಲರಿಗೂ ಐತಿ ಒಬ್ಬರಿಗೆ ನಲ್ಬೇಡ ಎಲ್ಲರಿಗೂ ಐತಿ ಗೌಡ್ರ ನೀರ್ ದೀಪ ಹಚ್ಚಾಕ ಅವರು ದೇವರಿಗೆ